ತಿಂಗಳಿಗೆ ಕೇವಲ 5,000 ರೂಪಾಯಿಯನ್ನು ಹೂಡಿಕೆ ಮಾಡಿಯೂ ಕೂಡ ನಾವು ಆರ್ಥಿಕವಾಗಿ ಸ್ಥಿತಿವಂತರಾಗಲಿಕ್ಕೆ ಸಾಧ್ಯ ಇದೆ. ಆದರೆ ಲೆಕ್ಕಾಚಾರ ಮಾಡದೆ ನೀವು ಹೂಡಿಕೆಯನ್ನು ಮಾಡಿದ್ರೆ ನೀವು ಶ್ರೀಮಂತರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹೂಡಿಕೆ ಮಾಡುವಾಗ 90% ಜನ ಲಾಭ ಗಳಿಸೋದ್ರಲ್ಲಿ ವಿಫಲ ಆಗ್ತಾರೆ. ಯಾಕೆ ಅನ್ನೋದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ. ಹೂಡಿಕೆ ಮಾಡಿ ನೀವು ಯಶಸ್ಸನ್ನು ಗಳಿಸಬೇಕು ಅಂತ ಹೇಳಿದ್ರೆ ನಿಮಗೆ 8-4-3 ರೂಲ್ ಬಗ್ಗೆ ಗೊತ್ತಿರಲೇಬೇಕು. ಜಪಾನಿಯರು ಯಶಸ್ಸು ಸಾಧಿಸಲಿಕ್ಕೆ ಶ್ರೀಮಂತರಾಗೋದಕ್ಕೆ ಈ ಕೈಜನ್ ತತ್ವವನ್ನು ಬಳಸ್ತಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಬಡವರು, ಮಧ್ಯಮ ವರ್ಗದವರು ಪ್ರತಿಯೊಬ್ಬರು ಸ್ಥಿತಿವಂತರಾಗುವಂತಹ ಸೂತ್ರವನ್ನು ಈ ವಿಡಿಯೋದಲ್ಲಿ ನಾವು ವಿವರಿಸಿದ್ದೀವಿ. ದುಡ್ಡನ್ನು ಬಿತ್ತಿ ದುಡ್ಡನ್ನು ಬೆಳೆಸಲಿಕ್ಕೆ ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. ಎಂಡ್ ಟು ಎಂಡ್ ವಿಡಿಯೋವನ್ನು ನೋಡಿ. ಯಾಕೆಂತ ಹೇಳಿದ್ರೆ ಅರ್ಧ ಮಾಹಿತಿ, ಹಾಫ್ ನಾಲೆಡ್ಜ್ ಇಸ್ ಡೇಂಜರಸ್. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಹೆಚ್ಚಿನ ಬಡ ಮತ್ತು ಮಧ್ಯಮ ವರ್ಗದವರು ನಾವು ಕೂಡ ಸ್ಥಿತಿವಂತರಾಗಬೇಕು, ನಾವು ಕೂಡ ಐಷಾರಾಮಿ ಜೀವನವನ್ನು ನಡೆಸಬೇಕು ಅಂತೇಳಿ ಕನಸನ್ನು ಕಾಣ್ತಾ ಇರ್ತಾರೆ. ಸೊ ಅದನ್ನು ಅಚೀವ್ ಮಾಡುವಂಥ ಬರದಲ್ಲಿ ಶಾರ್ಟ್ ಕಟ್ಗಳನ್ನು ಹುಡುಕಿ ಎಲ್ಲೆಲ್ಲೋ ಹೂಡಿಕೆ ಮಾಡಿ ಇದ್ದ ಹಣವನ್ನು ಕೂಡ ಕಳ್ಕೊಂಡು ಅದೇ ಸ್ಥಿತಿಯಲ್ಲಿ ಕಂಟಿನ್ಯೂ ಆಗ್ತಾರೆ. ಹಾಗಿದ್ರೆ ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಸೊ ಬಡ ಮಧ್ಯಮ ವರ್ಗದವರು ಸ್ಥಿತಿವಂತರಾಗೋದಕ್ಕೆ ಸಾಧ್ಯ ಇಲ್ವಾ ಅಂತ. ಸಾಧ್ಯ ಇದೆ. ಅದು ಹೇಗೆ ಅನ್ನೋದನ್ನೇ ನಾವು ಈ ವಿಡಿಯೋದಲ್ಲಿ ಮಾತನಾಡಲಿಕ್ಕಿದ್ದೀವಿ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಅವರನ್ನು ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಬಹಳಷ್ಟು ಜನ ಬಡ ಮತ್ತು ಮಧ್ಯಮ ವರ್ಗದವರು ಶ್ರೀಮಂತರಾಗಬೇಕು ಅಂತ ಹೇಳಿ ಹೂಡಿಕೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ, ಮತ್ತೆ ಅದರಿಂದ ಹಣವನ್ನು ಕಳ್ಕೊಳ್ತಾರೆ ಕೂಡ. ಸೊ ಹೂಡಿಕೆ ಮಾಡಿ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ವಾ? ಆಗಿದ್ರೆ ಖಂಡಿತ ಸಾಧ್ಯ ಇದೆ ಶೇಷ. ಆದರೆ ನೀವು ಹೇಳ್ದಂಗೆ ಹೂಡಿಕೆಯನ್ನು ಆರಂಭಿಸಿದ 90% ಜನ ದೊಡ್ಡ ಮೊತ್ತದ ಸಂಪತ್ತನ್ನು ಅಥವಾ ದೊಡ್ಡ ಮೊತ್ತದ ಹಣವನ್ನು ಗಳಿಸುವಲ್ಲಿ ವಿಫಲ ಆಗ್ತಾರೆ. ಯಾಕೆ ಅಂತ ನೀವು ಕೇಳಿದ್ರೆ ಅವರಿಗೆ ಒಳ್ಳೆ ಶೇರನ್ನು ಆಯ್ಕೆ ಮಾಡಲಿಕ್ಕೆ ಆಗಲಿಲ್ವಾ, ಅಥವಾ ಅವ್ರ ಹತ್ರ ದೊಡ್ಡ ಮೊತ್ತದ ಹಣ ಇರಲಿಲ್ವಾ ಅಂತ ಕೇಳಿದರೆ ಅದೆಲ್ಲ ಅಲ್ಲ ಸಮಸ್ಯೆ. ತುಂಬ ಜನರ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಹೂಡಿಕೆ ಮಾಡ್ತಾರೆ, ನಾಳೆ ನೋಡೋಕ್ಕೆ ಶುರು ಮಾಡ್ತಾರೆ ಏನು ಗಳಿಕೆ ಸಿಕ್ತು ಅಂತೇಳಿ. ನೋಡಿ, ಎಷ್ಟೋ ಜನ ಏನು ತಪ್ಪು ಮಾಡ್ತಾರೆ ಅಂದರೆ, ಮ್ಯೂಚುವಲ್ ಫಂಡಲ್ಲಿ ಇವತ್ತು ಹೂಡಿಕೆ ಮಾಡಿರ್ತಾರೆ, ನಾಳೆ ನೋಡ್ತಾರೆ ಅದು ಮೈನಸ್ ಆಗುತ್ತೆ, ಇನ್ನೊಂದು ವಾರ ಬಿಟ್ಟು ನೋಡ್ತಾರೆ ಮೈನಸ್ ಆಗುತ್ತೆ, ಇನ್ನೊಂದು ವಾರ ಬಿಟ್ಟು ನೋಡ್ತಾರೆ ಸ್ವಲ್ಪ ಮೇಲೋಗಿರುತ್ತೆ. ಒಂದು ವರ್ಷ ಹಿಂಗೆ ಗುದ್ದಾಡಿಬಿಟ್ಟು ಇದು ನಮ್ಗೆ ಆಗೋದಲ್ಲಪ್ಪ ಅಂಥೇಳಿ ಹೂಡಿಕೆ ಮಾಡಿದ ದುಡ್ಡನ್ನು ವಾಪಸ್ ತಗೊಳ್ತಾರೆ. ಅಂದರೆ ಇವರಿಗೆ ಹಣಕಾಸು ನಿರ್ವಹಣೆಯ ಮೂಲ ತತ್ವ ಗೊತ್ತಿಲ್ಲ ಅಂತೇಳಿ ಇಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ ಶೇಷ, ದುಡ್ಡನ್ನು ಬೆಳಿಬೇಕು ಅಂತ ಹೇಳಿದ್ರೆ ದುಡ್ಡನ್ನು ಬಿತ್ತಬೇಕು. ದುಡ್ಡನ್ನು ಬಿತ್ತಿದ ಮೇಲೆ ಅದನ್ನು ಪೋಷಣೆ ಮಾಡಬೇಕು. ಮಾರುಕಟ್ಟೆಯ ಏರಿಳಿತಗಳನ್ನು ಅರ್ಥ ಮಾಡ್ಕೋಬೇಕು. ಆ ಏರಿಳಿತಗಳನ್ನು ಅರ್ಥ ಮಾಡಿಕೊಂಡು ಶಿಸ್ತುಬದ್ಧವಾಗಿ ಹೂಡಿಕೆ ಮಾಡ್ತಾ ಬಂದರೆ ದೊಡ್ಡ ಮೊತ್ತದ ಹಣವನ್ನು ಸಣ್ಣ ಹೂಡಿಕೆಯಿಂದಲೂ ಗಳಿಸಲಿಕ್ಕೆ ಸಾಧ್ಯ. 5,000 ರೂಪಾಯಿಯನ್ನು ಹೂಡಿಕೆ ಮಾಡಿಯೂ ಕೂಡ ನಾವು ಕೋಟಿಯನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಶಿಸ್ತು ಬೇಕು, ಕನ್ಸಿಸ್ಟೆನ್ಸಿ ಬೇಕು, ಮತ್ತು ಮಾರುಕಟ್ಟೆಯ ಏರಿಳಿತಗಳನ್ನು ಅರ್ಥ ಮಾಡಿಕೊಂಡು ಸಾವಧಾನದಿಂದ ನಡೆಯುವಂತಹ ಒಂದು ಚಾಕಚಕ್ಯತೆ ಬೇಕು. ಏನಪ್ಪ ಚಾಕಚಕ್ಯತೆ ಅಂತ ಹೇಳಿದ್ರೆ 8-4-3 ಅಂತೇಳಿ ಒಂದು ರೂಲ್ ಇದೆ. ಆ ರೂಲನ್ನು ಅರ್ಥ ಮಾಡ್ಕೊಳ್ಳದೆ ಹೂಡಿಕೆ ಮಾಡಿದರೆ ಖಂಡಿತವಾಗಿಯೂ ನಾವು ದೊಡ್ಡ ಮೊತ್ತದ ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ. ನೋಡಿ, ವಾರನ್ ಬಫೆಟ್ ಒಂದು ಹೇಳ್ತಾರೆ ಒಂದು ಮಾತನ್ನ. ಏನಪ್ಪ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ನೀವು ಮರದ ಕೆಳಗೆ, ಯಾವುದೋ ಒಂದು ಮರದ ಕೆಳಗೆ ನಿಂತುಕೊಂಡು ಅದರ ನೆರಳನ್ನು ಅನುಭವಿಸ್ತಿದ್ದೀರಿ ಅಂತ ಹೇಳಿದ್ರೆ ಅದು ಹಿಂದೆ ಯಾರೋ ಆ ಗಿಡವನ್ನು ನೆಟ್ಟ ಫಲವನ್ನು ನೀವು ಇವತ್ತು ಅನುಭವಿಸ್ತಿದ್ದೀರಿ ಅಂತ ಹೇಳಿ. ನೋಡಿ ಶೇಷ, ಒಂದು ಕಥೆಯನ್ನು ನಾನು ನರೇಟ್ ಮಾಡ್ತೀನಿ. ಇಬ್ಬರು ಸ್ನೇಹಿತರಿರ್ತಾರೆ, ಇಬ್ಬರು ಮಾವಿನ ಹಣ್ಣು ತಗೋತಾರೆ. ಒಬ್ಬ ಮಾವಿನ ಹಣ್ಣನ್ನು ತಿಂದು ಇದೇನಪ್ಪ ಈ ವಾಟೆನ ಬಿಸಾಕೋಣ ಅಂತೇಳಿ ಎಲ್ಲಿಗೋ ಬಿಸಾಕ್ತಾನೆ. ಇನ್ನೊಬ್ಬ ಏನು ಯೋಚನೆ ಮಾಡ್ತಾನೆ, ತಡಿಯಪ್ಪ ಈ ಮಾವಿನ ವಾಟೆಯನ್ನು ತೆಗೆದುಕೊಂಡು ನಾನು ನಾಟಿ ಮಾಡಿದರೆ ಒಂದು 5-6 ವರ್ಷಗಳ ನಂತರ ಫಲ ಕೊಡುತ್ತೆ ಅಂತೇಳಿ ಅವನು ವಿಚಾರ ಮಾಡ್ತಾನೆ. ಆದರೆ ಅವನದ್ದೇ ಸ್ನೇಹಿತ ನೋಡ್ಕೊಂಡು ನಗಾಡ್ತಿರ್ತಾನೆ. ಇವನಿಗೇನು ಹುಚ್ಚು, ಮಾವಿನ ಹಣ್ಣು ಬೇಕು ಅಂದರೆ ಒಂದು ಅಂಗಡಿಯಲ್ಲಿ ಹೋಗಿ ಮಾವಿನ ಹಣ್ಣು ತಗೋಬರ್ಬೋದು, ಇವನೇನೋ ವಾಟೆ ತಗೋತಾನಂತೆ, ಅದನ್ನು ತಗೊಂಡೋಗಿ ನಾಟಿ ಮಾಡ್ತಾನಂತೆ, ಅದಕ್ಕೆ ನೀರು ಗೊಬ್ಬರ ಹಾಕ್ತಾನಂತೆ, ಅದು ಎಷ್ಟೋ ವರ್ಷ ಆದಮೇಲೆ ಫಲ ಕೊಡುತ್ತಂತೆ ಅಂತೇಳಿ ಅವನು ಗೇಲಿ ಮಾಡ್ತಿರ್ತಾನೆ. ಆದರೆ 5-6 ವರ್ಷಗಳ ನಂತರ ಅವನಿಗೆ ರಿಯಲೈಸ್ ಆಗುತ್ತೆ, ಅದೇ ಮಾವಿನ ಗಿಡ ಮರವಾಗಿ ಸಾವಿರಾರು ಹಣ್ಣುಗಳನ್ನು ಕೊಡುವಂಥ ಸಂದರ್ಭ ಬರುತ್ತೆ. ಆವಾಗ ಇವನಿಗೆ ರಿಯಲೈಸ್ ಆಗುತ್ತೆ, ಅಯ್ಯೋ ನಾನು ಇಷ್ಟು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಒಂದು ಹೂಡಿಕೆಯನ್ನು ಮಾಡಿದರೆ ಅಥವಾ
ಇದೇ ರೀತಿ ಕ್ರಮಬದ್ಧವಾಗಿ ನಾನು ಕೂಡ ಆ ವಾಟೆಯನ್ನು ನೆಟ್ಟಿದ್ರೆ ಇವತ್ತು ಅದು ನನಗೆ ಫಲವನ್ನು ಕೊಡ್ತಿತ್ತು ಅಂತ ಹೇಳಿ ತುಂಬ ಜನರಿಗೆ ಈ ತಾಳ್ಮೆ, ಪೇಷನ್ಸು, ಈ ಮಾವಿನ ಹಣ್ಣಿನ ವಾಟೆಯ ಪಾಠ ಇದೆಯಲ್ಲ, ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಹೂಡಿಕೆಯಲ್ಲಿ ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ, ಸ್ಥಿರತೆಯನ್ನು ಗಳಿಸ್ಲಿಕ್ಕೆ ಸಾಧ್ಯ. ನೋಡಿ, ಜಪಾನಿಯರು ಒಂದು ತತ್ವವನ್ನು ಬಳಸ್ತಾರೆ, ಕೈಜನ್ ಅಂಥೇಳಿ. ಕೈಜನ್ ಅಂದರೆ ಏನು? ಪ್ರತಿದಿನ ಕೂಡ ಸಣ್ಣ ಸಣ್ಣ ಒಂದು ಪ್ರಯತ್ನಗಳಿಂದ ಒಂದು ದೊಡ್ಡ ಫಲವನ್ನು ಕಾಣುವಂಥದ್ದು. ಈಗ ಕೈಜನ್ ಅನ್ನೋದನ್ನು ಯಾರು ಇಂಟ್ರಡ್ಯೂಸ್ ಮಾಡಿದ್ರಪ್ಪ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಟೊಯೋಟಾ ಕಾರ್ಗಳನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಅವರು ತುಂಬ ದೊಡ್ಡ ವಿಚಾರಗಳ ಬಗ್ಗೆ ನೀವು ಯೋಚನೆ ಮಾಡೋ ಬದಲು ಒಂದು ಪ್ರಾಡಕ್ಟನ್ನು ನಿರಂತರವಾಗಿ ಸುಧಾರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಅದಕ್ಕೆ ಹುಟ್ಟುಕೊಂಡಂಥ ಕಾನ್ಸೆಪ್ಟೇ ಕೈಜನ್. ಈಗ ನೋಡಿ, ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಬೇಕಾದ್ರೂ ಕೂಡ ನಾವು ಸಣ್ಣ ಸಣ್ಣ ಮೊತ್ತವನ್ನು ಸ್ಥಿರವಾಗಿ ಹೂಡಿಕೆ ಮಾಡ್ತಾ ಹೋದರೆ ಒಂದು ದೊಡ್ಡ ಮೊತ್ತವಾಗಿ ಅದು ನಿಲ್ಲುತ್ತೆ. ತುಂಬ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋ ಮೊದಲೇ ಅದನ್ನು ಬಿಟ್ಟು ದೂರ ಹೋಗಿರ್ತಾರೆ. ಸೊ ಈ ಇಡೀ ವಿಡಿಯೋದಲ್ಲಿ ನಾವು ಏನು ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಈ 8-4-3 ರೂಲನ್ನು ಅಪ್ಲೈ ಮಾಡಿಕೊಂಡು ದೊಡ್ಡ ಮೊತ್ತದ ಸಂಪತ್ತನ್ನು ಗಳಿಸೋದು ಹೇಗೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ನಾವು ಹೇಳ್ತೀವಿ. ವಿಶೇಷ ಈ ಸಾಮಾನ್ಯರು ಸ್ಥಿತಿವಂತರಾಗಬೇಕು ಅಂತ ಹೇಳಿದ್ರೆ 8-4-3 ರೂಲ್ ಗೊತ್ತಿರಬೇಕು ಅಂತ ಹೇಳಿದ್ರಿ. ಸೊ ನನಗೆ ಕ್ಯೂರಿಯಾಸಿಟಿ, ಈಗ ಆ 8-4-3 ರೂಲ್ ಅಂದ್ರೆ ಏನು ಅಂತ. ಈಗ ನೋಡಿ ಶೇಷ, ಈ 8-4-3 ರೂಲ್ ಅಂದ್ರೆ ಏನು ಅನ್ನೋದಕ್ಕೆ ನಾನು ಬರ್ತೀನಿ. ಈಗ ನೋಡಿ, ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಇವತ್ತೇನೋ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅದರ ಫಲ ನನಗೆ ಬಹಳ ಬೇಗ ಬೇಕು ಅಂತೇಳಿ. ಹಂಗೆ ಯಾವತ್ತೂ ಸಾಧ್ಯ ಆಗಲ್ಲ. ಹಣ ಬೆಳೆಸೋದು ಕೂಡ ಒಂದು ಪ್ರಕ್ರಿಯೆ, ಅದಕ್ಕೆ ಟೈಮ್ ಬೇಕು, ಸಮಯವನ್ನು ಕೊಡಬೇಕು. ಈಗ ನೋಡಿ, ನಾವು ಇವತ್ತು ಒಂದು ತೆಂಗಿನ ಗಿಡವನ್ನು ನೆಡ್ತೀವಿ. ತೆಂಗಿನ ಗಿಡ ನೆಟ್ಬಿಟ್ಟು ನಾಳೆ ಬೆಳಗ್ಗೆ ಹೋಗಿ ಅದು ಕಾಯಿ ಬಿಡಲಿಲ್ಲ, ಎಳ್ನೀರು ಕೊಡಲಿಲ್ಲ ಅಂತ ಹೇಳಿ ಕೊಡ್ಲಿ ತಗೊಂಡು ಕಡಿಯೋಕೆ ಹೋದ್ರೆ ನಮ್ಮಂಥ ಮೂರ್ಖರು ಯಾರೂ ಇರೋದಿಲ್ಲ. ಸೊ ಅದಕ್ಕೆ ಏನು ವಿಚಾರ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈಗ ಹೇಗೆ ಒಂದು ತೆಂಗಿನ ಗಿಡ ಕಲ್ಪವೃಕ್ಷವಾಗಿ ನಮಗೆ ಬೇರೆ ಬೇರೆ ಅನುಕೂಲಗಳನ್ನು ಮಾಡಬೇಕು ಅಂದರೆ ಸಮಯ ಬೇಕೋ, ನಮ್ಮ ಹೂಡಿಕೆಯಲ್ಲೂ ಕೂಡ ಹೂಡಿಕೆಯ ಕಲ್ಪವೃಕ್ಷ ಆಗಲಿಕ್ಕೆ ಸಮಯ ಬೇಕು ಅನ್ನೋದನ್ನು ಈ 8-4-3 ರೂಲ್ ಹೇಳುತ್ತೆ. ಏನಪ್ಪ ಈ 8 ಅಂತ ಹೇಳಿದ್ರೆ, ನೋಡಿ, ನಾವು ಹೂಡಿಕೆ ಮಾಡುವಾಗ ಇವತ್ತು ಹೂಡಿಕೆ ಮಾಡಿಬಿಟ್ಟು ನಾಳೆ ಮೊಬೈಲ್ ಆ್ಯಪಲ್ಲಿ ಇದು ಮೇಲೋಯ್ತಾ ಕೆಳಗೋಯ್ತಾ ಅಂತ ಗಾಬರಿ ಪಟ್ಕೊತಿರ್ತೀವಿ. 6 ತಿಂಗಳು ನೋಡ್ತೀವಿ, 1 ವರ್ಷ ನೋಡ್ತೀವಿ, 1.5 ವರ್ಷ ನೋಡಿ ಇದು ನಮ್ಗೆ ಒಪ್ಪಲ್ಲಪ್ಪ ಅಂತೇಳಿ ಬಿಟ್ಟೋಗ್ತೀವಿ. ಆದರೆ ಈ 8-4-3 ರೂಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೋಡಿ, ಮೊದಲ 8 ವರ್ಷ ನೀವು ಹೂಡಿಕೆ ಮಾಡ್ತಾನೇ ಇದ್ದೀನಿ, ಇದೇನಪ್ಪ ನನ್ನ ಹಣ ಬೆಳಿತಾನೇ ಇಲ್ವಲ್ಲ ಅಂತ ಅನಿಸ್ತಿರುತ್ತೆ. ನೀವು ಹಂಗನ್ನಿಸ್ತು ಅಂತೇಳಿ ಹೂಡಿಕೆಯನ್ನು ಬಿಟ್ಟರೆ ನೀವು ದೊಡ್ಡ ಸಂಪತ್ತನ್ನು ಗಳಿಸುವಂಥ ಅವಕಾಶವನ್ನು ಕಳ್ಕೊಳ್ತೀರಿ ಅಂಥೇಳಿ 8-4-3 ರೂಲ್ ಹೇಳುತ್ತೆ. ಈ 8 ಇಯರ್ಸ್ ಆಫ್ ಹಾರ್ಡ್ ವರ್ಕ್, 8 ವರ್ಷ ನಿಮಗೆ ಏನಪ್ಪ ದುಡ್ಡು ಹಾಕ್ತಿದ್ದೀನಿ, ಇದೇನೋ ಆಗ್ತಾನೆ ಇಲ್ವಲ್ಲ, ಇದು ಬೆಳಿತಾನೆ ಇಲ್ವಲ್ಲ ಅಂತ ಅನಿಸುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಈ ನಿಯಮ ಹೇಳುತ್ತೆ, ಅದ್ರ ಬಗ್ಗೆ ವಿಚಾರ ಮಾಡಬೇಡಿ, ಹೂಡಿಕೆಯನ್ನು ಮುಂದುವರಿಸಿ. ಮೊದಲನೇ 8 ವರ್ಷ ಹೆಚ್ಚು ಗಳಿಕೆ ನಿಮಗೆ ಬರದೇ ಹೋಗ್ಬೋದು, ಆದರೆ ನಿಮ್ಮ ಡಿಸಿಪ್ಲಿನು ಸ್ಥಿರತೆ ಇದ್ದರೆ ನೆಕ್ಸ್ಟು ದೊಡ್ಡ ಮೊತ್ತದ ಹಣವನ್ನು, ದೊಡ್ಡ ಮೊತ್ತದ ಗಳಿಕೆಯನ್ನು ಪಡೆಯುವಂಥ ಅವಕಾಶ ಇದೆ ಅನ್ನೋದನ್ನು ಹೇಳುತ್ತೆ. 8 ಅಂತ ಹೇಳಿದ್ರೆ ಮೊದಲ 8 ವರ್ಷ. ಇದೊಂದು ರೀತಿ ನೀವು ಹೆಂಗೆ ಹೇಳ್ಬೋದು ಅಂದರೆ, ಮರ ಬೇರು ಬಿಡುವಂತಹ, ಗಟ್ಟಿಯಾಗಿ ನಿಲ್ಲುವಂತಹ ಸಮಯ ಇದು ಅಂತೇಳಿ ಅನ್ಕೋಬೋದು. ನೀವು ಹೂಡಿಕೆಯನ್ನು ಈ ರೀತಿ ಅರ್ಥೈಸ್ಕೋಬೋದು. ನಂತರದ 4 ವರ್ಷ ಬುಡ ಗಟ್ಟಿಯಾಗುತ್ತೆ, ಹೆಮ್ಮರವಾಗಿ ಬೆಳೆಯುತ್ತೆ. ಆದರೆ ಇದೇನಪ್ಪ ಅಂತ ಹೇಳಿದ್ರೆ, ನೀವು ಹೂಡಿಕೆ ಮಾಡಿದ್ದಕ್ಕಿಂತ ನಿಮ್ಮ ಗಳಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನೀವು 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಗಳಿಕೆನೇ 1.25 ಲಕ್ಷ ರೂಪಾಯಿ ಇರುತ್ತೆ. ಅಂದರೆ ನೀವು ಹೂಡಿಕೆ ಮಾಡಿದ ಮೊತ್ತಕ್ಕಿಂತ ಗಳಿಕೆ ಮೊತ್ತ ಜಾಸ್ತಿ ಇರುತ್ತೆ ಮುಂದಿನ 4 ವರ್ಷದಲ್ಲಿ. ಇದು ನೋಡಿ, ಕಡೆಯ 3 ವರ್ಷ ಇದೆಯಲ್ಲ, ಈ ಸಂದರ್ಭದಲ್ಲಿ ಹಣ ಅತ್ಯಂತ ವೇಗವಾಗಿ ಬೆಳೆಯುತ್ತೆ. ಮೊದಲ 8 ವರ್ಷ ಏನೂ ನಿಮಗೆ ಬೆಳವಣಿಗೆ ಕಾಣಿಸಲ್ಲ, ಸುಮ್ಮನೆ ಏನೋ ಒಂದಿಷ್ಟು ಗ್ರೋತ್ ಆಗ್ತಿದೆ ಅಂತ ಅನಿಸುತ್ತೆ. ನಂತರದ 4 ವರ್ಷದಲ್ಲಿ ನೀವು ಹೂಡಿಕೆ ಮಾಡಿದ್ದಕ್ಕಿಂತ ಹೆಚ್ಚು ಗಳಿಕೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ನಂತರದ 3 ವರ್ಷದಲ್ಲಿ ನಿಮ್ಮ ಹಣ ಮಲ್ಟಿಫೋಲ್ಡ್ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ ಈ ರೂಲ್ನ ಪ್ರಕಾರ. ಈಗ ನೋಡಿ, ಈ 3ನೇ ಹಂತದಲ್ಲಿ ನೀವು ಎಷ್ಟು ಹಣ ಹಾಕ್ತಿದ್ದೀರಲ್ಲ ಅದಕ್ಕಿಂತ ವೇಗವಾಗಿ ನಿಮ್ಮ ಬಡ್ಡಿ ಹಣ ಬೆಳಿಲಿಕ್ಕೆ ಶುರು ಆಗುತ್ತೆ. ಇದೆಲ್ಲದಕ್ಕೂ ದೊಡ್ಡ ಮೊತ್ತ ಬೇಕಾ? ಏನು ಸಾಧ್ಯನಾ? ಇದು ಮಧ್ಯಮ ವರ್ಗದವರು, ಬಡವರ್ಗದವರಿಗೆ ಇದು ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ 5,000 ರೂಪಾಯಿಂದ ಶುರು ಮಾಡಿ ಕೂಡ ಇಷ್ಟು ದೊಡ್ಡ ಮೊತ್ತವನ್ನು, ಕೋಟಿಯನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ಮಾತಾಡೋಣ. ಪ್ರಾಕ್ಟಿಕಲ್ ಆಗಿ ಟೇಬಲ್ ಮೂಲಕ ನಾವು ತೋರಿಸೋಣ ಶೇಷ ಈ 8-4-3 ರೂಲನ್ನು. ಮತ್ತೆ
ಕೋಟಿಯ ಹಾದಿಯನ್ನ ತಲುಪೋದು ಹೇಗೆ, ಗುರಿಯನ್ನ ಮುಟ್ಟೋದು ಹೇಗೆ, ಪ್ರಾಕ್ಟಿಕಲ್ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಪ್ರಾಕ್ಟಿಕಲ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋಣ. ಈಗ 843 ರೂಲ್ ಬಗ್ಗೆ ನೀವು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಬಟ್ ಈಗ ವೀಕ್ಷಕರಿಗೂ ಕೂಡ ಒಂದು ಡೌಟ್ ಬರೋದಕ್ಕೆ ಶುರು ಆಗಿರುತ್ತೆ. ಹೌದು, ಈ 843 ರೂಲನ್ನು ಯೂಸ್ ಮಾಡಿ 5,000 ರೂಪಾಯಿ ಇನ್ವೆಸ್ಟ್ ಮಾಡಿ ಅದರಿಂದ ದೊಡ್ಡ ಮೊತ್ತವನ್ನು ಗಳಿಸೋದಕ್ಕೆ ಸಾಧ್ಯನಾ ಅಂತ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ಬೋದಾ? ಈಗ ನೋಡಿ ಶೇಷ, ನೀವು ಕೇಳಿದ್ರಿ 5,000ದಿಂದ ನಾವು ಕೋಟಿ ಹಾದಿಗೆ ತಲುಪೋದಾ ಅಂತ ಹೇಳಿ. ಅದು ಸಾಧ್ಯ ಇದೆ. ಅದು ಹೇಗೆ ಪ್ರಾಕ್ಟಿಕಲ್ ಆಗಿ 843 ರೂಲ್ ಮೂಲಕ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ. ನೋಡಿ, ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ತುಂಬ ಜನ ಹೂಡಿಕೆ ಹಾದಿಯಲ್ಲೇ ಎಡುತ್ತಾರೆ. ಬೇಸಿಕ್ ಪರ್ಸನಲ್ ಫಿನಾನ್ಸ್ ಬಗ್ಗೆ ಅವ್ರಿಗೆ ನಾಲೆಡ್ಜೇ ಇರಲ್ಲ. ನೋಡಿ, ಕಲಿಕೆಯಿಂದ ಮಾತ್ರ ಗಳಿಕೆ ಸಾಧ್ಯ. ನಾವು ಕಲ್ತ್ರಷ್ಟೇ ನಾವು ಗಳಿಸ್ಲಿಕ್ಕೆ ಸಾಧ್ಯ. ಫಿನಾನ್ಷಿಯಲ್ ಪ್ಲಾನಿಂಗಲ್ಲೂ ಕೂಡ ಈ ಮಾತು ತುಂಬ ಇಂಪಾರ್ಟೆಂಟು. ನೀವು ನಿಮ್ಮ ಹಣದ ಮ್ಯಾನೇಜ್ಮೆಂಟನ್ನೇ ನೀವು ಕಲೀಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಮನಿ ಸ್ಮಾರ್ಟ್ ಇನ್ ಯುವರ್ 20s and 30s ಅಂತೇಳಿ ಒಂದು ಪುಸ್ತಕ ಇದೆ. ಇದು ನಾನು ಪೂರ್ತಿ ಓದಿದ್ದೀನಿ ಈ ಪುಸ್ತಕನ. ಏನಪ್ಪ ಇದ್ರ ವಿಶೇಷತೆ ಅಂತ ಹೇಳಿದ್ರೆ, ಬೇಸಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಸಂಪೂರ್ಣ ಮಾಹಿತಿ ಈ ಪುಸ್ತಕದಲ್ಲಿದೆ. ಇತ್ತೀಚೆಗೆ ಇದು ಶಾರ್ಕ್ ಟ್ಯಾಂಕ್ನಲ್ಲೂ ಕೂಡ ಬಂದಿತ್ತು. ರಿತೇಶ್ ಅಗರ್ವಾಲ್ ಅವರು ಇದಕ್ಕೆ ಫಂಡಿಂಗನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, 20-30ನೇ ವಯಸ್ಸಿನಲ್ಲಿ ಹೇಗೆ ಮನಿ ಮ್ಯಾನೇಜ್ ಮಾಡಬೇಕು ಅನ್ನೋದು ನಮ್ಮ ಭವಿಷ್ಯದ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಹಾಗಾದರೆ ಈ ಪುಸ್ತಕದಲ್ಲಿ ಏನಪ್ಪ ಇದೆ ಅಂತೇಳಿ ನೀವು ಕೇಳ್ಬೋದು. ಯಾರಪ್ಪ ಈ ಪುಸ್ತಕನ ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ, ನೋಡಿ, ಬಿಸ್ನೆಸ್ ಮೆನ್ನು, ವೈಟ್ ಕಾಲರ್, ಬ್ಲೂ ಕಾಲರ್ ಜಾಬ್ ಹೋಲ್ಡರ್ಗಳು, ಪ್ರೊಫೆಷ್ನಲ್ಗಳು, ಮೆಟ್ರೋ ನಗರಗಳಲ್ಲಿ ವಾಸ ಇರೋವಂಥವ್ರು, PhD ಹೋಲ್ಡರ್ಗಳು, ಗ್ರ್ಯಾಜುಯೇಟ್ಗಳು, ಸ್ಕೂಲ್ ಡ್ರಾಪ್ಔಟ್ಗಳು, ಮತ್ತು ನಮಗೆ ತಂದೆ ಅಷ್ಟೇ ಇದ್ದಾರೆ ಅಥವಾ ತಾಯಿ ಅಷ್ಟೇ ಇದ್ದಾರೆ ಅನ್ನೋ ಸಿಂಗಲ್ ಪೇರೆಂಟ್ ಇರೋವಂಥವ್ರು, ಸೋಷಿಯಲ್ ವರ್ಕರ್ಗಳು, ಫಾರ್ಮರು, ಡಾಕ್ಟರು ಅಂದರೆ ರೈತರು, ವೈದ್ಯರು, ಯಾರು ಬೇಕಾದರೂ ಈ ಪುಸ್ತಕವನ್ನು ಯೂಸ್ ಮಾಡ್ಬೋದು. ಮಿಡಲ್ ಕ್ಲಾಸ್ ಅವ್ರಿಗೂ ಕೂಡ ಈ ಪುಸ್ತಕವನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅತ್ಯಂತ ಸರಳ ಭಾಷೆಯಲ್ಲಿ ಈ ಪುಸ್ತಕ ಇದೆ ಮತ್ತು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ಗಳಿವೆ. ನೀವು ನೋಡ್ಬೋದು, ಎಲ್ಲವನ್ನ ಬಹಳ ಅದ್ಭುತವಾಗಿ ಗ್ರಾಫಿಕ್ ಹಾಕಿ ನಮಗೆ ತೋರಿಸಿದ್ದಾರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಹಣಕಾಸು ನಿರ್ವಹಣೆ ಕಬ್ಬಿಣದ ಕಡಲೆ, ಅದು ನಮ್ಗೆ ಅರ್ಥ ಆಗಲ್ಲ ಅನ್ನೋರಿಗೆ ಈ ಪುಸ್ತಕ ಕೈ ಹಿಡಿದು ನಡೆಸುತ್ತೆ. ಹಣಕಾಸು ನಿರ್ವಹಣೆಯ ವಿಚಾರದಲ್ಲಿ ಈ ಪುಸ್ತಕವನ್ನು ಖಂಡಿತವಾಗಿಯೂ ನೀವು ಗಣನೆಗೆ ತೆಗೆದುಕೊಳ್ಬೋದು ಅನ್ನೋದು ನನ್ನ ಒಂದು ಭರವಸೆ ಶೇಷ. ಇನ್ನು ನೋಡಿ, ಇದರಲ್ಲಿ ಫಸ್ಟ್ ಚಾಪ್ಟ್ರು ಲೇಜಿ ಫಿನಾನ್ಷಿಯಲ್ ಪ್ಲ್ಯಾನ್ ಅಂತೇಳಿ ಇದೆ. ಏನಪ್ಪ ಇದು ಅಂತ ಹೇಳಿದ್ರೆ, ಈಗ ಹೂಡಿಕೆಗೆ 10 ಆಪ್ಷನ್ ಇದೆ. ಯಾವುದ್ರಲ್ಲೂ ಹೂಡಿಕೆ ಮಾಡಲಿ? ಡೆಟ್ ಅಂತಿದೆ, ಈಕ್ವಿಟಿ ಅಂತಿದೆ, ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀರಿ, ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟು ಅಂತ ಹೇಳ್ತೀರಿ, ಟ್ಯಾಕ್ಸ್ ಪ್ಲಾನಿಂಗು ಅಂತೀರಿ. ಇದನ್ನೆಲ್ಲ ನಾನು ಅರ್ಥೈಸ್ಕೊಳ್ಳೋದು ಹೇಗೆ ಅನ್ನೋದರ ಒಂದು ಫೌಂಡೇಶನನ್ನು ಈ ಲೇಜಿ ಫಿನಾನ್ಷಿಯಲ್ ಪ್ಲ್ಯಾನ್ ಕೊಡುತ್ತೆ. ತುಂಬ ಜನ ಇಲ್ಲೇ ಇಡುತ್ತಾರೆ. ಅವ್ರು ರಿಸ್ಕ್ ಏನು ಅಂತ ನೋಡ್ಕೊಳ್ಳಲ್ಲ, ಸೀದಾ ಹೋಗಿ ಯಾವುದೋ ಒಂದು ಕಡೆ ಹೂಡಿಕೆ ಮಾಡ್ತಾರೆ, ಆಮೇಲೆ ಸಮಸ್ಯೆಗೆ ಸಿಕ್ಕಾಕೋತಾರೆ. ಮತ್ತು ನೋಡಿ, ನನ್ನ ಪರ್ಸ್ನಲ್ ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದೆ. ನಾನು ಇದನ್ನು ಓದುವಾಗ ನನಗೆ ಹಿಡಿಸಿದ್ದು, ನೋಡಿ, ಮ್ಯೂಚುವಲ್ ಫಂಡ್ ಬಗ್ಗೆ ನಾವೀಗ ಮಾತಾಡ್ತಿದ್ವಿ, 843 ರೂಲ್ ಬಗ್ಗೆ. ಅದ್ರ ಪ್ರಕಾರ ಹೋದರೆ ನೋಡಿ, ಈಗ ಪೇಜ್ ನಂಬರ್ 394ಗೆ ಹೋದರೆ ಮ್ಯೂಚುವಲ್ ಫಂಡಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ. ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಇದೆಲ್ಲವನ್ನು ನೀವು ಯಾವ ಪ್ರಪೋರ್ಷನಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೇಕು. 30% ಇರಬೇಕಾ, 40% ಇರಬೇಕಾ ಅನ್ನೋದ್ರ ಬಗ್ಗೆ ಈ ಮ್ಯೂಚುವಲ್ ಫಂಡ್ ಕ್ಯಾಟಗರಿಗಳು ಮತ್ತು ಅದನ್ನು ಹೇಗೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹೊಂದಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಮತ್ತು ಡೆಟ್ ಮ್ಯೂಚುವಲ್ ಫಂಡ್ ಅಂತ ನಾನು ಆಗಲೇ ಹೇಳಿದೆ, ಅದರಲ್ಲಿ ನೀವು ಯಾವ ಕ್ಯಾಟಗರಿ ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ವಿವರವಾದ ಮಾಹಿತಿ ಇದೆ. ಈಗ ನೀವು ಕೇಳ್ಬೋದು, ಒಂದು ಪೋರ್ಟ್ಫೋಲಿಯೋನ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ನೋಡಿ, ಅದಕ್ಕೂ ಕೂಡ ಒಂದು ಎಕ್ಸಾಂಪಲನ್ನು ಇಲ್ಲಿ ಪೇಜ್ ನಂಬರ್ 402 ಅಲ್ಲಿ ಕೊಟ್ಟಿದ್ದಾರೆ. ಈಗ 70% ಈಕ್ವಿಟಿಯಲ್ಲಿ ಏನಿರಬೇಕು, 30% ಡೆಟ್ಟಲ್ಲಿ ಏನಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಬಹಳ ಡೀಟೇಲ್ ಆದ ಇನ್ಫಾರ್ಮೇಷನ್ ಇದೆ. ಮತ್ತು 403ಗೆ ಹೋದರೆ ನೋಡಿ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಈಕ್ವಿಟಿ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಡೆಟ್, ಓವರ್ ಆಲ್ ಎಕ್ಸ್ಪೆಕ್ಟೆಡ್ ರಿಟರ್ನ್. ಈಗ ನೋಡಿ, ಹೈ ರಿಸ್ಕ್ ಇರೋ ಹೂಡಿಕೆಗಳಲ್ಲಿ ಯಾವ ಗಳಿಕೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು, ಲೋ ರಿಸ್ಕ್ ಇರುವ ಹೂಡಿಕೆಗಳಲ್ಲಿ ಯಾವ ರೀತಿಯ ಗಳಿಕೆಯನ್ನು ನಿರೀಕ್ಷೆ ಮಾಡಬಹುದು, ಇವೆರಡನ್ನು ಒಟ್ಟುಗೂಡಿದಾಗ ನಿಮ್ಮ ಪೋರ್ಟ್ಫೋಲಿಯೋ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಈ ಪುಸ್ತಕ
ದಾರಿದೀಪ, ನಿಮಗೆ ಕೈ ಹಿಡಿದು ನಡೆಸುವಂಥ ಅನೇಕ ಮಾಹಿತಿಗಳು ಈ ಪುಸ್ತಕದಲ್ಲಿ ಅಡಕಾಗಿವೆ. ಪರ್ಸನಲ್ ಫಿನಾನ್ಸ್ ಮ್ಯಾನೇಜ್ಮೆಂಟನ್ನು ಕಲಿಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಬಹಳ ಉಪಯುಕ್ತವಾದ ಮಾಹಿತಿ ಈ ಪುಸ್ತಕದಲ್ಲಿ ಅಡಕಾಗಿದೆ. ಹಾಗಾದರೆ ಬರೀ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟು, ಮ್ಯೂಚುವಲ್ ಫಂಡ್ ಬಗ್ಗೆ ಮಾತ್ರ ಈ ಪುಸ್ತಕದಲ್ಲಿ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಇನ್ಶೂರೆನ್ಸ್ ಬಗ್ಗೆ ಇದೆ, ಅಂದರೆ ರಿಸ್ಕ್ ಪ್ಲಾನಿಂಗ್ ಅಂತ ನಾವು ಕರಿತೀವಿ, ಅದ್ರ ಬಗ್ಗೆ ಬಹಳ ಡೀಟೇಲ್ ಆದ ವಿವರ ಇದೆ. ಎಷ್ಟೊಂದು ಇನ್ಶೂರೆನ್ಸ್ ಇದೆ, ಯಾವ್ಯಾವುದೋ ಇನ್ಶೂರೆನ್ಸನ್ನು ಮಾರಾಟ ಮಾಡ್ಲಿಕ್ಕೆ ಬರ್ತಾರೆ. ಯಾವುದು ನಿಮಗೆ ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲಿದೆ. ಎಮರ್ಜೆನ್ಸಿ ಫಂಡನ್ನು ಎಲ್ಲಿಡಬೇಕು ಅದ್ರ ಬಗ್ಗೆ ಮಾಹಿತಿ ಇದೆ. ಟ್ಯಾಕ್ಸ್ ಪ್ಲಾನಿಂಗನ್ನು ಹೇಗೆ ಮಾಡಬೇಕು, ಈಗ ನೋಡಿ, ಟ್ಯಾಕ್ಸ್ ಉಳಿಸೋದು ಕೂಡ ನೀವು ಗಳಿಸಿದಷ್ಟೇ ಪ್ರಮುಖವಾದ ಹಣ ಅದು. ಆದರೆ ತುಂಬ ಜನ ಟ್ಯಾಕ್ಸ್ ಪ್ಲಾನಿಂಗನ್ನು ಮಾಡ್ದೇನೆ ಸರ್ಕಾರಕ್ಕೆ ತಮಗೆ ಲಭ್ಯ ಇದ್ರೂ ಕೂಡ, ಪ್ರಾವಿಷನ್ಸ್ ಇದ್ರೂ ಕೂಡ ಅದನ್ನು ಬಳಸ್ಕೊಳ್ಳದೆ ಸರ್ಕಾರಕ್ಕೆ ಅನಗತ್ಯವಾಗಿ ತೆರಿಗೆಯನ್ನು ಕಟ್ಟುವಂತಹ ಸಂಕಷ್ಟಕ್ಕೆ ಸಿಲುಕ್ತಾರೆ. ಇದೆಲ್ಲದಕ್ಕೂ ಪರಿಹಾರ ಇದೆ. ಬಹಳ ಸರಳವಾಗಿ ಜನಸಾಮಾನ್ಯರಿಗೂ ಅರ್ಥವಾಗುವ ಭಾಷೆಯಲ್ಲಿ ಈ ಪುಸ್ತಕ ಇರೋದು ಇದರ ವಿಶೇಷ. ಹಾಗಾದರೆ ಈ ಪುಸ್ತಕ ಎಲ್ಲಿ ತಗೋಬೇಕಪ್ಪ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನಲ್ಲಿ ಈ ಪುಸ್ತಕವನ್ನು ಖರೀದಿ ಮಾಡಲಿಕ್ಕೆ ನಾವು ಲಿಂಕನ್ನು ಹಾಕಿದ್ದೀವಿ. ಆ ಲಿಂಕನ್ನು ಬಳಸಿ ನೀವು ಖರೀದಿಯನ್ನು ಮಾಡ್ಬೋದು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, BOSS20 ಅನ್ನೋ ಕೂಪನ್ ಕೋಡನ್ನು ನೀವು ಬಳಸಿ ಇದನ್ನು ಖರೀದಿ ಮಾಡಿದರೆ ಪುಸ್ತಕದ ಮುಖಬೆಲೆಯ ಮೇಲೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಹಣಕಾಸು ನಿರ್ವಹಣೆಯನ್ನು ಕಲೀಲಿಕ್ಕೆ ನೀವು ಕಲಿಕೆಯಲ್ಲಿ ಹಿಂದೆ ಬಿಡಬಾರ್ದು ಅಂತ ಹೇಳಿದ್ರೆ ಈ ಪುಸ್ತಕ ಖಂಡಿತವಾಗಿಯೂ ನೆರವಾಗುತ್ತೆ. ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ರಿ ಶರತ್ ಅವರು. ಯಾಕಂದರೆ ಫಿನಾನ್ಷಿಯಲ್ ಎಜುಕೇಷನ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಮುಖ್ಯ. ಸ್ಥಿತಿವಂತರಾಗಬೇಕು ಅಂತೇಳಿ ಹೂಡಿಕೆ ಮಾಡಿದರೆ ಮಾತ್ರ ಸಾಕಾಗೋದಿಲ್ಲ, ಇದೆಲ್ಲ ತಿಳ್ಕೊಂಡು ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರಿ. ಈಗ ಮತ್ತೆ ಇಂಟ್ರೆಸ್ಟಿಂಗ್ ಪಾಯಿಂಟಿಗೆ ಬರೋಣ. ನೀವು 843 ರೂಲಲ್ಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡಿ ದೊಡ್ಡ ಮೊತ್ತವನ್ನು ಸಂಪಾದಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರಿ. ಸೊ ಅದನ್ನು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀರಾ? ನೋಡಿ ಶೇಷ, ನೀವು 843 ರೂಲನ್ನು ಅಳವಡಿಸ್ಕೊಂಡು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತಾ ಹೋದ್ರಿ ಅಂತೇಳಿ ಅನ್ಕೊಳ್ಳಿ. ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಸ್ಕ್ರೀನ್ ಮೇಲೆ ನಾವು ಈಗ ತೋರಿಸ್ತಿದ್ದೀವಿ ನೋಡಿ. ಮೊದಲ 8 ವರ್ಷಗಳ ಕಾಲ ನೀವು ಹೂಡಿಕೆ ಮಾಡ್ತಾ ಹೋಗ್ತೀರಿ. ಪ್ರತಿ ತಿಂಗಳು 5,000 ರೂಪಾಯಿ. ಅದ್ರ ಪ್ರಕಾರ 4,80,000 ರೂಪಾಯಿಯನ್ನು ನೀವು ಮೊದಲ 8 ವರ್ಷಗಳ ಅವಧಿಯಲ್ಲಿ ಹೂಡಿಕೆ ಮಾಡಿರ್ತೀರಿ. ನಿಮ್ಮ ಒಟ್ಟು ಅಕೌಂಟ್ ಗಳಿಕೆ 7.85 ಲ್ಯಾಕ್ಸ್ ಆಗಿರುತ್ತೆ. ಅಂದರೆ 3.05 ಲಕ್ಷ ಪ್ರಾಫಿಟ್ಟು. ಮೊದಲ 8 ವರ್ಷದಲ್ಲಿ 3.05 ಲಕ್ಷ ಮಾತ್ರ ಪ್ರಾಫಿಟ್ ಇರುತ್ತೆ. ನಾನು ಅಲ್ಲೇ ಹೇಳಿದ್ನಲ್ಲ, ಮೊದಲ 8 ವರ್ಷಗಳ ಅವಧಿಯಲ್ಲಿ ಇದೇನಪ್ಪ ನಾನು ಹೂಡಿಕೆ ಮಾಡ್ತಾನೇ ಇದ್ದೀನಿ, ಈ ಹಣ ಬೆಳೀತಾನೇ ಇಲ್ವಲ್ಲ ಅಂತ ಅನಿಸುತ್ತೆ. ನಂತರದ 12ನೇ ವರ್ಷದಲ್ಲಿ, ಅಂದರೆ ನಂತರದ 4 ವರ್ಷ, 8+4 ಅಂದರೆ 12ನೇ ವರ್ಷದಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ನೀವು 5,000 ರೂಪಾಯಿ ಹುಡ್ಕೊಂಡು ಹೋದರೆ 12ನೇ ವರ್ಷದ ವೇಳೆಗೆ 7,20,000 ರೂಪಾಯಿಯನ್ನು ಹೂಡಿಕೆ ಮಾಡಿರ್ತೀರಿ. ನಿಮಗೆ ಒಟ್ಟು ಕಾರ್ಪಸ್ಸು ಹೂಡಿಕೆ ಮತ್ತು ಗಳಿಕೆಯನ್ನು ಸೇರಿ 15.40 ಲಕ್ಷ ಆಗಿರುತ್ತೆ. ಅಂದರೆ 8,20,000 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿರುತ್ತೆ. ಇಲ್ಲಿ ಬಹಳ ಒಂದು ಇಂಟ್ರೆಸ್ಟಿಂಗ್ ಅಂಶವನ್ನು ಗಮನಿಸಿ. ನೀವು ಹೂಡಿಕೆ ಮಾಡಿದ ಮೊತ್ತಕ್ಕಿಂತ ಜಾಸ್ತಿ ಮೊತ್ತ ನಿಮಗೆ ಇಲ್ಲಿ ಗಳಿಕೆಯ ರೂಪದಲ್ಲಿ ಬಂದಿದೆ. ಇದು ಗ್ರೋತ್ ಅಂದರೆ ಬೆಳವಣಿಗೆಯನ್ನು ಕೊಡುವಂಥ ಹಂತ. ಮೊದಲ 8 ವರ್ಷ ಬೇರ್ಬಿಡೋ ಹಂತ, ನಂತರದ 4 ವರ್ಷ ಬೆಳವಣಿಗೆಯ ಹಂತ, ನಂತರದ 3 ವರ್ಷ ಅಂದರೆ 15ನೇ ವರ್ಷ ಅಂತೇಳಿ ನಾವಿಲ್ಲಿ ತಗೋಬೇಕು. ಹೂಡಿಕೆಯ ಸ್ಫೋಟ ಆಗುತ್ತೆ, ಹೂಡಿಕೆಯ ಬೆಳವಣಿಗೆಯ ಸ್ಫೋಟ ಆಗುತ್ತೆ. ಒಟ್ಟು 9 ಲಕ್ಷವನ್ನು ಹೂಡಿಕೆ ಮಾಡಿರ್ತೀವಿ. ಎಷ್ಟು ವರ್ಷದಲ್ಲಿ? ಒಟ್ಟು 15 ವರ್ಷದ ಅವಧಿಯಲ್ಲಿ 5,000 ರೂಪಾಯಿಗೆ ಹೂಡಿಕೆ ಮಾಡ್ಕೊಂಡು ಹೋದರೆ ಒಟ್ಟು ನಮ್ಮ ಕಾರ್ಪಸ್ ಎಷ್ಟಪ್ಪ ಆಗಿರುತ್ತೆ ಅಂತ ಹೇಳಿದ್ರೆ 23,80,000 ರೂಪಾಯಿ ಆಗಿರುತ್ತೆ. ಪ್ರಾಫಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ 14,80,000 ರೂಪಾಯಿ ಆಗಿರುತ್ತೆ. ಇದು 12% ಸರಾಸರಿ ಗಳಿಕೆ ಲೆಕ್ಕಾಚಾರದಲ್ಲಿ ಅನ್ನೋದನ್ನು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ನೋಡಿ, 9 ಲಕ್ಷ ಹೂಡಿಕೆ ಆಗಿರುತ್ತೆ, ಇಲ್ಲಿ 14,80,000 ರೂಪಾಯಿ ಸಿಗುತ್ತೆ. ಅಂದರೆ ಲೆಕ್ಕ ಹಾಕಿ, ಹೂಡಿಕೆ ಮೊತ್ತಕ್ಕಿಂತ ತುಂಬ ದೊಡ್ಡ ಹಣ ಇಲ್ಲಿ ಗಳಿಕೆಯ ರೂಪದಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಹೇಳ್ತೀವಿ, ಹೂಡಿಕೆ ಮಾಡೋದು ಅಂದರೆ ದುಡ್ಡನ್ನು ಬಿತ್ತಿ ದುಡ್ಡನ್ನು ಬೆಳೆಸೋದು. ಸಾಸಿವೆ ಡಬ್ಬಿಯಲ್ಲಿ ದುಡ್ಡಿಟ್ಟರೆ ಏನೂ ಪ್ರಯೋಜನ ಇಲ್ಲ. ಹೂಡಿಕೆ ಮಾಡಬೇಕು, ಹೂಡಿಕೆಗೆ ಸಮಯವನ್ನು ಕೊಡಬೇಕು. ಈ ರೂಲ್ ಪ್ರಕಾರನೇ 5,000 ರೂಪಾಯಿನೇ ನಾವು ಹೂಡಿಕೆ ಮಾಡ್ತಾ ಹೋದರೆ ಕೋಟಿಯು ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ಹೇಳ್ತೀರಾ? ಈಗ ನೋಡಿ ಶೇಷ, ನಾವು 15ನೇ ವರ್ಷದ ತನಕ ಹೂಡಿಕೆ ಮಾಡ್ತಾ ಹೋದರೆ ನಮಗೆ 9 ಲಕ್ಷ ಹೂಡಿಕೆ ಮಾಡಿರ್ತೀವಿ 5,000 ರೂಪಾಯಿ ಥರ. ಆಗ ನಮಗೆ 23.80 ಲಕ್ಷ ಸಿಗುತ್ತೆ. 14,80,000 ರೂಪಾಯಿ ಗಳಿಕೆಯನ್ನು ಸೇರಿಕೊಂಡು
ಅದೇ ರೀತಿ ನೀವು ಇಲ್ಲಪ್ಪ ನಾನು 15 ವರ್ಷಕ್ಕೂ ನಿಲ್ಸಲ್ಲ, ಅದೇ 5,000 ರೂಪಾಯಿನ ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ, 28 ವರ್ಷದವರೆಗೆ ಹೂಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ವೆಲ್ತ್ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ 1,05,00,000 ರೂಪಾಯಿ ಆಗುತ್ತೆ. 28 ವರ್ಷ ಬೇಕಾಗುತ್ತೆ 5,000 ರೂಪಾಯಿ ಹೂಡ್ಕೊಂಡು ನಾನು 1 ಕೋಟಿಯನ್ನು ಗಳಿಸ್ತೀನಿ ಅನ್ನೋದಾದರೆ. ಅಂದರೆ 5,000 ರೂಪಾಯಿ ಹೂಡಿಕೆ ಮಾಡ್ತಾ ಹೋದರೂ ಕೂಡ 1 ಕೋಟಿಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಬಹಳ ಗಮನಿಸಬೇಕಾದ ಅಂಶ. ಇಲ್ಲಿ ಕ್ಯಾಚ್ ಇರೋದು ನೆನ್ಪಿಟ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ. 2nd crore 1 ಕೋಟಿ ಗಳಿಸ್ಲಿಕ್ಕೆ 28 ವರ್ಷ ಬೇಕಾಯಿತು. 2ನೇ ಕೋಟಿ ಗಳಿಸ್ಲಿಕ್ಕೆ ಮುಂದಿನ 5 ವರ್ಷ ಸಾಕಾಯಿತು. ಅಂದರೆ 1.05 ಕೋಟಿ ಇರುತ್ತಲ್ಲ, ಅದು ಮುಂದಿನ 5 ವರ್ಷಗಳಲ್ಲಿ, ಅಂದರೆ ಟೋಟಲ್ ಇಯರ್ಸ್ ಅಂತ ತಗೊಂಡ್ರೆ 33 ವರ್ಷದಲ್ಲಿ 1,99,00,000 ಹತ್ತತ್ರ 2 ಕೋಟಿ ಆಗಿಬಿಡುತ್ತೆ. ಅಂದರೆ 5 ವರ್ಷದಲ್ಲಿ 1 ಕೋಟಿ 2 ಕೋಟಿ ಆಗುತ್ತೆ ಹೂಡಿಕೆಯ ಲೆಕ್ಕಾಚಾರದಲ್ಲಿ. 3ನೇ ಕೋಟಿ ಗಳಿಸ್ಲಿಕ್ಕೆ ಎಷ್ಟು ಬೇಕಪ್ಪ ಅಂತ ಹೇಳಿದ್ರೆ ಮುಂದಿನ 4 ವರ್ಷ ಸಾಕು. ಇನ್ನು ಮುಂದಿನ 4 ವರ್ಷ ಅಂತ ಹೇಳಿದ್ರೆ ಒಟ್ಟು 37 ವರ್ಷಗಳ ಅವಧಿಯಲ್ಲಿ 3.25 ಕೋಟಿ ಆಗುತ್ತೆ. ನೋಡಿ, 1.25 ಕೋಟಿಯನ್ನು ಗಳಿಸ್ಲಿಕ್ಕೆ ಬರೀ 4 ವರ್ಷ ಬೇಕಾಯಿತು. ಮೊದಲನೇ ಕೋಟಿ ಗಳಿಸ್ಲಿಕ್ಕೆ 28 ವರ್ಷ ಬೇಕಾಯಿತು. 2ನೇ ಕೋಟಿ ಗಳಿಸ್ಲಿಕ್ಕೆ ಮುಂದಿನ 5 ವರ್ಷ ಅಂದರೆ 33 ವರ್ಷ ಬೇಕಾಯಿತು. ಹಾಗಾಗಿ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಹೂಡಿಕೆಗೆ ಹೆಚ್ಚು ಸಮಯ ಕೊಟ್ಟಷ್ಟು ಕಾಂಪೌಂಡಿಂಗ್ನ ಬೆನಿಫಿಟ್ ಅದರಲ್ಲಿ ಸಿಗುತ್ತೆ, ಚಕ್ರ ಬಡ್ಡಿಯ ಲಾಭ ಸಿಗುತ್ತೆ ಅನ್ನೋದನ್ನು ಇದು ಬಹಳ ಸೂಕ್ತವಾಗಿ ಹೇಳ್ತಾ ಇದೆ. 5,000 ರೂಪಾಯಿಂದ ಕೋಟಿ ಗಳಿಸೋಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಸಾಧ್ಯ ಇದೆ. ಹಾಗಂತ ನೀವು ಬರೀ 5,000 ರೂಪಾಯಿನೇ ಹೂಡಿಕೆ ಮಾಡಲ್ಲ. ಮುಂದಿನ ಹಂತದಲ್ಲಿ ಸಂಬಳ ಜಾಸ್ತಿ ಆದಂಗೆ ಹೂಡಿಕೆಯನ್ನು ಹೆಚ್ಚಿಸ್ತಾ ಹೋಗ್ಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. 12% ಲೆಕ್ಕಾಚಾರದಲ್ಲಿ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ನ ಹಿಸ್ಟಾರಿಕಲ್ ರಿಟರ್ನ್ಸನ್ನು ಆವ್ರೇಜ್ ಮಾಡಿದರೆ 12% ರಿಟರ್ನ್ಸ್ ಅಲ್ಲಿ ಸಿಗುತ್ತೆ. ಅದನ್ನು ಗಣನೆಗೆ ತೆಗೆದುಕೊಂಡು ಈ ಕ್ಯಾಲ್ಕುಲೇಷನನ್ನು ನಾವು ಮಾಡಿದ್ದೀವಿ. ಎಸ್, ಬಹಳ ಸಿಂಪಲ್ ಆಗಿ ಪ್ರಾಕ್ಟಿಕಲ್ ಆಗಿ 5,000 ರೂಪಾಯಿ ಹೂಡಿಕೆ ಮಾಡಿ ಈ 843 ರೂಲ್ ಪ್ರಕಾರ ಹೆಂಗೆ ಕೋಟಿ ಗಳಿಸೋದು ಅಂತ ಹೇಳುವಂಥದ್ದನ್ನು ನೀವು ತಿಳಿಸ್ಕೊಟ್ರಿ ಪ್ರಾಕ್ಟಿಕಲ್ ಆಗಿ. ಸೊ ಇಲ್ಲಿ ಇನ್ನೊಂದು ಬರೋದು ಪ್ರಶ್ನೆ, ಸೊ ಇದರಲ್ಲಿ ಸಾಧಕ ಬಾಧಕಗಳಿಲ್ವಾ ಅಂತ? ಖಂಡಿತ ಸಾಧಕ ಬಾಧಕಗಳಿದ್ದಾವೆ. ಏನು ಅನುಕೂಲಗಳು ಅಂತ ಹೇಳಿದ್ರೆ, ಇದಕ್ಕೆ ನಮ್ಮ ತಂದೆ ತಾಯಿ ಶ್ರೀಮಂತರಾಗಬೇಕಾಗಿ ಇಲ್ಲ. ತುಂಬ ಜನರಿಗೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿ ಹತ್ರ ದುಡ್ಡು ಇದ್ದಿದ್ರೆ ನಾನು ಹೂಡಿಕೆ ಮಾಡ್ತಿದ್ದೆ ಅಂತೇಳಿ ಅವರ ಪರಿಶ್ರಮದ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ನೋಡಿ, 5,000 ರೂಪಾಯಿ ಹೂಡಿದ್ರು 1 ಕೋಟಿಯನ್ನು ಹೇಗೆ ಗಳಿಸ್ಬೋದು ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಂದರೆ ನಮ್ಮ ತಂದೆ ತಾಯಿ ಹತ್ರ ದುಡ್ಡಿತ್ತು, ಅದನ್ನು ತಗೊಬಂದು ಹೂಡಿಕೆ ಮಾಡಿ 1 ಕೋಟಿ ರೂಪಾಯಿ ಮಾಡಬೇಕು ಅನ್ನೋ ಆಲೋಚನೆ ಇರೋರಿಗೆ ಇದು ಬೇಕಾಗಿಲ್ಲ. ನಮ್ಮ ಹತ್ರ ಹಣ ಇದೆ, ನಾವು ಪರಿಶ್ರಮದಿಂದ ದುಡಿತೀವಿ ಅನ್ನೋರಿಗೆ ಇದು ಸಾಧ್ಯ ಇದೆ. ಆಟೋಮೆಟಿಕ್ ಆಗಿ ಇದರಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಸ್ಥಿರವಾಗಿ ನಿರಂತರವಾಗಿ ಹೂಡಿಕೆ ಮಾಡ್ತಾ ಹೋದರೆ ನೀವು ಸದ್ದಿಲ್ಲದೆ ಕೋಟಿಯ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇದೆ. ಏನಪ್ಪ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸು ಅಂತ ಹೇಳಿದ್ರೆ, ಇದಕ್ಕೆ ತಾಳ್ಮೆ ಬೇಕು. ವಿಶೇಷ ತುಂಬ ಜನ ಕೇಳ್ತಿರ್ತಾರೆ, ದುಡ್ಡೇನು ಗಿಡದಲ್ಲಿ ಬಿಡುತ್ತಾ ಅಂತ ಹೇಳಿ. ನೀವು ಹೂಡಿಕೆ ಗಿಡವನ್ನು ನೆಟ್ಟು ಸರಿಯಾಗಿ ಪೋಷಣೆ ಪಾಲನೆ ಮಾಡಿದ್ರೆ, ಅದಕ್ಕೆ ಸರಿಯಾಗಿ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ರೆ ಅದು ನಿಮಗೆ ಗಳಿಕೆಯ ಫಲವನ್ನು ಕೊಡುತ್ತೆ. ಖಂಡಿತವಾಗಿಯೂ ನಿಮಗೆ ದುಡ್ಡೇನು ಗಿಡದಲ್ಲಿ ಬಿಡುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರನೂ ಸಿಗುತ್ತೆ. ಇನ್ನು ನೋಡಿ, ಮಾರ್ಕೆಟ್ನ ಏರಿಳಿತ ಕೂಡ ಇದರಲ್ಲಿರುತ್ತೆ, ಸ್ಥಿರವಾಗಿ ಮೇಲೆ ಹೋಗ್ತಾನೆ ಇರುತ್ತೆ ಅಂತಲ್ಲ. ಈಗ ನೋಡಿ, ಕೋವಿಡ್ ಟೈಮಲ್ಲಿ ಮಾರ್ಕೆಟ್ ಕೆಳಗಡೆ ಹೋಗಿತ್ತು, ಮತ್ತೆ ಚೇತರಿಕೆ ಆಗಿತ್ತು, ಈಗ ಮತ್ತೆ ಯುದ್ಧ ಅನ್ನೋ ಕಾರಣಕ್ಕೆ ಮಾರ್ಕೆಟ್ಟು ಏರಿಳಿತವನ್ನು ಕಾಣ್ತಿದೆ. ಈ ರೀತಿಯ ಸ್ಥಿತಿಗಳ ನಡುವೆ ಕೂಡ ಮಾರ್ಕೆಟ್ಟು ದೀರ್ಘಾವಧಿಯಲ್ಲಿ ಗಳಿಕೆಯನ್ನು ಕೊಟ್ಟಿದೆ. ಆ ತಾಳ್ಮೆ ತುಂಬ ಮುಖ್ಯ. ಕೊನೆಯದಾಗಿ ಈ ಹೂಡಿಕೆ ಮಾಡಬೇಕು 843 ರೂಲನ್ನು ಅಪ್ಲೈ ಮಾಡಿಕೊಂಡು ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ, ಬೇಗ ಹೂಡಿಕೆಯನ್ನು ಮಾಡಿದಷ್ಟು ಅನುಕೂಲ ಆಗುತ್ತೆ, ಬೇಗ ಹೂಡಿಕೆಯನ್ನು ಶುರು ಮಾಡಿದಷ್ಟು ಅನುಕೂಲ ಆಗುತ್ತೆ. ಸ್ಥಿರವಾಗಿ ಹೂಡಿಕೆ ಮಾಡಿದಾಗ ಗಳಿಕೆ ಸಾಧ್ಯತೆ ಹೆಚ್ಚಾಗುತ್ತೆ. ತಾಳ್ಮೆಯಿಂದ ಇದ್ದರೆ, ಅಂದರೆ ಮೊದಲ 8 ವರ್ಷ, ನಂತರದ 4 ವರ್ಷ, ನಂತರದ 3 ವರ್ಷ, ಅಂದರೆ ಒಟ್ಟು 15 ವರ್ಷಗಳ ಒಂದು ತಾಳ್ಮೆಯನ್ನು ನಾವು ತೆಗೆದುಕೊಂಡ್ರೆ ದೀರ್ಘಾವಧಿಯಲ್ಲಿ ನಾವು ದೊಡ್ಡ ಸಂಪತ್ತನ್ನು, ದೊಡ್ಡ ಮೊತ್ತವನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ. ಯಾವುದ್ರ ಪ್ರಕಾರ? 843 ರೂಲ್ನ ಪ್ರಕಾರ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಯಾಕಂದರೆ ಒಂದು ಸಿಂಪಲ್ ರೂಲ್ 843 ಅನ್ನೋದು, ಸೊ ಅದರ ಸ್ಟ್ರಾಟಜಿಯನ್ನು ತಿಳಿಸ್ಕೊಟ್ರಿ. ಸೊ ಆ ಮೂಲಕ ಬಡವರು, ಮಧ್ಯಮ ವರ್ಗದವರು ಕೂಡ 5,000 ರೂಪಾಯಿ ಹೂಡಿಕೆಯನ್ನು ಮಾಡಿ ಕೂಡ ಸ್ಥಿತಿವಂತರಾಗೋದಕ್ಕೆ ಸಾಧ್ಯ ಅಂತೇಳಿ ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಥ್ಯಾಂಕ್ ಯು ಶೇಷ. ಸೊ ಇದರ ಜೊತೆಗೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ನೀವು ಹೂಡಿಕೆಯನ್ನು ಆರಂಭಿಸ್ತೀರಿ ಅಂತ ಹೇಳಿದಾಗ ಸಡನ್ ಆಗಿ ಹೂಡಿಕೆಯನ್ನು ಆರಂಭಿಸೋದಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಿಸರ್ಚ್ ಸ್ಟಡಿ ಮಾಡಿ, ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರನ್ನ ಭೇಟಿ ಮಾಡಿ ಅವರ
ಸಲಹೆಯನ್ನು ಪಡೆದು ಆಮೇಲೆ ನಿಮಗೆ ಸೂಕ್ತ ಅಂತ ಹೇಳಿ ಅನಿಸಿದ್ರೆ ನೀವು ಹೂಡಿಕೆ ಮಾಡೋದು ಒಳ್ಳೆಯದು. ನಾವು ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಅನ್ನು ಕೊಡ್ತಾ ಇಲ್ಲ, ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ, ಮಾಹಿತಿಗೋಸ್ಕರ ಮಾತ್ರ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರ ಜೊತೆಗೆ ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.